ಗೆಟ್ ರೆಡಿ ವಿತ್ ಮೀ ಫಾರ್ ಗಂಗಮ್ಮ ಜಾತ್ರೆ. ಈ ಸ್ಯಾರಿನ ಚೂಸ್ ಮಾಡಿ ಉಟ್ಕೊಂಡ್ ಬಂದಿದ್ದೀನಿ. ಬನ್ನಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡ್ರೆ ಫಸ್ಟ್ ಸಮ್ಮರ್ ಆಗಿರೋದಕ್ಕೆ ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲ ಮೆಲ್ಟ್ ಆಗೋಗುತ್ತೆ. ಓನ್ಲಿ ಟಿಂಟೆಡ್ ಸನ್ಸ್ಕ್ರೀನ್ ಹಾಕೊಂಡು ಆಮೇಲೆ ಐ ಶ್ಯಾಡೋ ಹಾಕೊಂತ ಇದೀನಿ. ನ್ಯೂಡ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಐ ಲುಕ್ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡು ನೀಟಾಗಿ ಫಿಲ್ ಮಾಡ್ಕೊಂತ ಇದೀನಿ. ಆಮೇಲೆ ಬಂದು ಮಸ್ಕರ ಹಾಕೊಂತ ಇದೀನಿ ಲೈಟ್ ಆಗಿ. ಇದು ನಾನು ಮಾಡಿರೋ ಮೇಕಪ್ ಐಟಮ್ಸ್ ಎಲ್ಲ ಕೂಡ ಟ್ಯಾಗ್ ಮಾಡಿರ್ತೀನಿ, ಲಿಂಕ್ ಅಲ್ಲಿ ಕಾಮೆಂಟ್ ಮಾಡಿ ಬರುತ್ತೆ ನೋಡಿ ಯಾವ ತರ ಮೇಕಪ್ ಲುಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಮಸ್ಕರ ಹಾಕೊಂಡು ಮತ್ತೆ ಕಾಜಲ್ ಹಾಕೊಂಡು ಸ್ಮೋಕಿ ಲುಕ್ ಕೊಟ್ಟೆ ಐಸ್ಗೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಇಯರಿಂಗ್ಸ್ ಇಟ್ಕೊಂಡು ಇದು ಬ್ಲಾಕ್ ಬಿಡ್ಸ್ ನನ್ನ ಫೇವ್ರೇಟ್. ವೈಟ್ ಮಾಡ್ತಾ ಇದೆ ಯಾವಾಗ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತಿರುಪತಿಯಲ್ಲಿ ತಗೊಂಬಂದಿತ್ತು. ಇದು ಪ್ರೈಸ್ ಎಲ್ಲ ನೀವೇ ಶಾಕ್ ಆಗ್ತೀರಾ, ಓನ್ಲಿ 100 rupees ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದ್ರ. ಇವಾಗ ಬ್ಯಾಂಗಲ್ಸ್ ಹಾಕೊಂತೇನೆ, ಮ್ಯಾಚಿಂಗ್ ಬ್ಯಾಂಗಲ್ಸ್ ಇರ್ಲಿಲ್ಲ ಅದಕ್ಕೆ ಇದನ್ನ ಹಾಕೊಂತೇನೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನಾವ್ ಯಾವ ಸ್ಯಾರಿ ಉಟ್ಕೊಂಡು ಯಾವ ಬ್ಯಾಂಗಲ್ಸ್ ಹಾಕೊಂಡು ಚೆನ್ನಾಗೇ ಕಾಣುತ್ತಲ್ವಾ ಹುಡುಗಿಯರಿಗೆ, ಅದಕ್ಕೆ ಹಾಕೊಂತ ಇದೀನಿ. ಬ್ಯಾಂಗಲ್ಸ್ ಹಾಕೊಂಡ್ಮೇಲೆ ಇವಾಗ ಮೈನ್ ಪಾರ್ಟ್ ಬಂದು ಹೇರ್ ಸ್ಟೈಲು. ಯಾವಾಗೂ ಅದೇ ತಲೆನೋ ಹುಡುಗಿಯರಿಗೆ. ನಾನು ಯಾವಾಗ ಒಂದೇ ಹೇರ್ ಸ್ಟೈಲ್ ಮಾಡ್ತಾ ಇರ್ತೀನಿ ಅಂತ ಕಾಮೆಂಟ್ ಇಕ್ತಾ ಇದ್ರೆ, ಅದಕ್ಕೆ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಹೆಂಗ್ ಕಾಣ್ತಿದೆ ಕಾಮೆಂಟ್ ಮಾಡಿ. ನಾನು ಯಾವ ತರ ಕಾಣ್ತಿದ್ದೀನಿ ಅಂತ ಕೂಡ ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿದೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ